ಹಾಯ್ ಹಲೋ ವೆಲ್ತ್ ಗ್ಯಾಲಕ್ಸಿಯ ಯೂಸರ್ಸ್ಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಮತ್ತೊಂದು ವಿಡಿಯೋ ಮುಖಾಂತರ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಾಸ್ಟ್ಯಾಗ್ ರೀಚಾರ್ಜ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಜಸ್ಟ್ ಒಂದು 1 ಮಿನಿಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವೆಲ್ತ್ ಗ್ಯಾಲಕ್ಸಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹೋಗಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ವೆಲ್ತ್ ಗ್ಯಾಲಕ್ಸಿ ಕಸ್ಟಮರ್ ಆ್ಯಪ್, ಮತ್ತೊಂದು ವೆಲ್ತ್ ಗ್ಯಾಲಕ್ಸಿ ಟೀಮ್ ಆ್ಯಪ್, ಎರಡೂ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರು ನಿಮಗೆ ನಿಮ್ಮ ಸ್ನೇಹಿತರು ಇದನ್ನು ಕೊಟ್ಟಿದ್ದಾರೆ ಅವರ ರೆಫರ್ ಲಿಂಕ್ ಯೂಸ್ ಮಾಡ್ಕೊಂಡು ಮಾಡಿ, ಇಲ್ಲ ಅಂತಂದರೆ ಡೌನ್ಲೋಡ್ ಆಗೋದಿಲ್ಲ. ಇದು ಹಂಗೇನಾದರೂ ಆಗಿಲ್ಲ ಅಂತಂದರೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ, ಐ ವಿಲ್ ಗೈಡ್ ಯು. ಮೈ ಡಿಯರ್ ಫ್ರೆಂಡ್ಸ್, ಇವಾಗ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಅಂತ ಇರುತ್ತೆ. ಅಲ್ಲಿ ಫಾಸ್ಟ್ಯಾಗ್ ಆಪ್ಷನ್ ಇದೆ. ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸರ್ವಿಸ್ ಪ್ರೊವೈಡರ್ ಯಾವುದಿದೆ, ನಿಮ್ಮ ಹತ್ರ ಕಾರ್ಡ್ ಇದೆ, ಅದನ್ನು ಹೋಗಿ ಕ್ಲಿಕ್ ಮಾಡಿ. ನಾನು ಜಸ್ಟ್ ಎಕ್ಸಾಂಪಲ್ ನನ್ನ ಹತ್ರ ಇರೋದು ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ವೆಹಿಕಲ್ ನಂಬರ್ ಏನಿದೆ ಅದನ್ನು ನೀವಲ್ಲಿ ಹಾಕಿ, ಅದೇ ರೀತಿ ವೆಹಿಕಲ್ ನಂಬರ್ ಹಾಕಿ ಕಂಟಿನ್ಯೂ ಕೊಟ್ಟರೆ, ನಾನು ಜಸ್ಟ್ ಒಂದು ವೆಹಿಕಲ್ ನಂಬರ್ ಹಾಕಿ ನಾನು ಟ್ರೈ ಮಾಡ್ತಾ ಇರೋದು. ಇಲ್ಲಿ ಹಾಕ್ಬಿಟ್ಟು ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಎಷ್ಟಿದೆ ತೋರಿಸುತ್ತೆ, ಅದೇ ರೀತಿ ಬ್ಯಾಲೆನ್ಸ್ ಎಷ್ಟಿದೆ ಅಂತಲೂ ತೋರಿಸುತ್ತೆ. ನೀವು ರೀಚಾರ್ಜ್ ಮಾಡಬೇಕಂದ್ರೆ ಎಕ್ಸಾಂಪಲ್ 100 ರುಪೀಸ್ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಪೇ ಕೊಡಿ. ನಿಮ್ಮ ಬ್ಯಾಂಕಿಂದ, ಇಲ್ಲಿ ಯಾವುದೇ ವ್ಯಾಲೆಟ್ಗೆ ಹಾಕೊಳ್ಳೋಂಗಿಲ್ಲ, ನಿಮ್ಮ ಬ್ಯಾಂಕಿಂದ, ನಿಮ್ಮ UPI ಇಂದ, ನಿಮ್ಮ ಕ್ರೆಡಿಟ್ ಕಾರ್ಡಿಂದ ನೀವು ಪೇಮೆಂಟ್ ಮಾಡ್ಕೋಬೋದು. ಇಲ್ಲಿ ಕನ್ವೀನಿಯನ್ಸ್ ಫೀ 0 ಇರುತ್ತೆ. UPIಗೆ ಹೋಗ್ತೀರಾ ಅಥವಾ ನೆಟ್ ಬ್ಯಾಂಕಿಂಗ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಕನೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ UPI ಮುಖಾಂತರ ನೀವು ಪೇ ಮಾಡ್ತೀನಿ ಅಂದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಮುಖಾಂತರ UPI ಸೆಲೆಕ್ಟ್ ಮಾಡಿ. ಅದರಲ್ಲಿ ನೀವು ಇಲ್ಲಿ QR ಕೋಡ್ ಟಚ್ ಮಾಡಿಬಿಟ್ಟು ನೀವು ಯಾವುದು ಫೋನ್ಪೇ ಇದೆ ಅಥವಾ ನಿಮ್ಮ ಫೋನ್ ಇದೆ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ಬೋದು. ಇಲ್ಲ ಅಂತಂದರೆ UPI ನಂಬರ್ ಹಾಕ್ಬಿಟ್ಟು ಪೇ ಮಾಡ್ಬೋದು. ಇಲ್ಲಾಂದರೆ UPI ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಯಾರೂ ಕೂಡ ಅದು ಪೇಮೆಂಟ್ ಆಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಇದು ಮಾಡಬೇಡಿ, ವೆಯ್ಟ್ ಮಾಡಿ. ಪೇಮೆಂಟ್ ಆಗಿ ಅದೇ ಬಿಲ್ ಜನರೇಟ್ ಆಗಿ ಇನ್ವಾಯ್ಸ್ ಜನರೇಟ್ ಆಗೋ ಗಂಟ ಯಾರೂ ಕೂಡ ಟಚ್ ಮಾಡಬೇಡಿ. ಇನ್ವಾಯ್ಸ್ ಜನರೇಟ್ ಆದಮೇಲೆ ಆಮೇಲೆ ಬ್ಯಾಕ್ ಬನ್ನಿ. ಮಧ್ಯದಲ್ಲೇ ಟಚ್ ಮಾಡಿದ್ರೆ ನಿಮ್ಗೆ ಇನ್ವಾಯ್ಸ್ ಜನರೇಟ್ ಆಗಲ್ಲ. ಪೆಂಡಿಂಗ್ ಅಂತ ಬರೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಆ ಥರ ಬಂದರೂ ಕೂಡ ನೀವು ಹೆಂಗೆ ನೋಡಬೇಕು, ಜಸ್ಟ್ ಇಲ್ಲಿ ಹೋಗಿ ಬ್ಯಾಕ್ ಹೋಗಿ ಇಲ್ಲಿ ಆಪ್ಷನ್ಗೆ ಹೋಗಿ ಬಿಲ್ ಅಂತ ಇದೆ, ಬಿಲ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದ್ರೆ ನೋಡಿ ಇಲ್ಲಿ ಈ ಥರ ಬಂದಿದ್ದಾವೆ. ಇದು ಪೆಂಡಿಂಗ್ ಇರೋದೆಲ್ಲ ನಾನು ಜಸ್ಟ್ ಶೋ ಮಾಡೋದಕ್ಕೆ ಮಾಡಿರೋಂಥ ಒಂದು ಇದು ಪೆಂಡಿಂಗ್ ಬಂದಿದೆ. ಸಪೋಸ್ ಇಲ್ಲೊಂದು ಫಾಸ್ಟ್ಯಾಗ್ ಯಾವುದೋ ಒಂದು ರೀಚಾರ್ಜ್ ಮಾಡೋಕ್ಕೆ ಹೋದಾಗ ಇಲ್ಲಿ ಬಂದಿದೆ, ನಾನು ನಿಮಗೆ ತೋರಿಸ್ತೀನಿ. ಈ ಥರ ಫೇಲ್ಡ್ ಅಂತ ಬಂದಿದೆ. ಇದೇನಾದರೂ ಬಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಮ ಅಮೌಂಟ್ ಕಟ್ ಆಗಿರುತ್ತಲ್ಲ ಅದನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದು ಕಾಲ್ ಸೆಂಟರ್ಗೆ ಒಂದು ನಂಬರ್ ಇದೆ, ಹೆಲ್ಪಿಂಗ್ ಸೆಂಟರ್ ನಂಬರ್ ಇದೆ, ಅದಕ್ಕೆ ನೀವು ಕಳಿಸ್ಕೊಡಿ. ಓಕೆ, ಅದು ಕೂಡ ನಮ್ಮ ಆ್ಯಪಲ್ಲಿ ಕಸ್ಟಮರ್ ಕೇರ್ ಇದೇ ಒಂದು ಆಪ್ಷನಲ್ಲಿ ಲಾಸ್ಟಲ್ಲಿ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಕಳಿಸಿದ್ರೆ, ಸಪೋಸ್ ಏನಾದರೂ ಟೆಕ್ನಿಕಲ್ ಇಶ್ಯೂ ಇದ್ದರೆ ಅಮೌಂಟ್ ನಿಮ್ಮ ಫೋನ್ಪೇಗೆ ರಿಟರ್ನ್ ಆಗುತ್ತೆ, ಇಲ್ಲ ಅಂತಂದರೆ ಬಿಲ್ ಜನರೇಟ್ ಆಗುತ್ತೆ. ಈ ಥರ ನೀವು ನಮ್ಮ ಒಂದು ಫಾಸ್ಟ್ಯಾಗ್ನ ಯೂಸ್ ಮಾಡ್ಕೋಬೋದು ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಅದೇ ರೀತಿ ಆನ್ ಮಾಡಿ. ನೀವು ರೀಚಾರ್ಜ್ ಮಾಡಾದಮೇಲೆ ನಿಮಗೆ ರಿವಾರ್ಡ್ ಪಾಯಿಂಟ್ ಕೂಡ ಬರುತ್ತೆ. ಆ ರಿವಾರ್ಡ್ ಪಾಯಿಂಟ್ಸ್ ಎಲ್ಲಿ ಬಂದಿರುತ್ತೆ ಅಂತಂದರೆ, ಮತ್ತೆ ನೀವು ಟೀಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಹೇಳಿದ್ನಲ್ಲ, ಟೀಮ್ ಆ್ಯಪ್ಗೆ ಏನಾದರೂ ಹೋಯ್ತು ಅಂತಂದರೆ ನಿಮಗೆ ಇಲ್ಲಿ ರೀಚಾರ್ಜ್ ಮಾಡಿರ್ತೀರಾ ಅಥವಾ ಏನು ಫಾಸ್ಟ್ಯಾಗ್ ಇದು ಮಾಡಿರ್ತೀರಾ ಪ್ರತಿಯೊಂದಕ್ಕೂ ಕೂಡ ನಿಮಗಿಲ್ಲಿ ಶೋ ಆಗುತ್ತೆ. ನೋಡಿ, ಇಲ್ಲಿ ನಾನು ಥರ್ಡ್ ಒನ್ನು ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿರೋದು ನನಗೆ ರಿಟರ್ನ್ ಕೂಡ ಬಂದಿದೆ ಅದರಲ್ಲಿ. 0 ಪಾಯಿಂಟ್ ಅಂದರೆ 10 ಪೈಸೆ ಬಂದಿದೆ. ನಾನೊಂದು 50 ರುಪೀಸ್ ನಾನು ಅದ್ರ ಮೇಲೆ ಟ್ರೈ ಮಾಡಿರೋದಕ್ಕೆ ನನಗೆ ಒಂದು 50 ಪೈಸೆ ಅಷ್ಟು ಇನ್ಕಮ್ ನನಗೆ ಬಂದಿದೆ. ಸಮ್ ಪರ್ಸೆಂಟೇಜ್ ಇನ್ಕಮ್ ಪ್ರತಿಯೊಂದ್ರ ಮೇಲೂ ಕೂಡ ಬರುತ್ತೆ. ಇದನ್ನು ನೀವು ಚೆಕ್ ಮಾಡಿಕೊಂಡು ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಇದೇ ರೀತಿ ನಮ್ಮ ಒಂದು ಚಾನಲ್ನ ವಾಚ್ ಮಾಡ್ತಾ ಇರಿ, ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.